ನೋಡುವುದು IUCN ಅಂತ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಸಂಸ್ಥೆ ಸ್ಥಾಪನೆ ಆಗಿತ್ತು 48ರಲ್ಲಿ. ಪ್ರಧಾನ ಕಚೇರಿ ಬಂದು ಗ್ಲ್ಯಾಂಡ್ ಕಮ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಇದೇನು ಮಾಡುತ್ತಿದೆ? ಪ್ರಪಂಚದಾದ್ಯಂತ ಪ್ರಭೇದಗಳನ್ನು ಪತ್ತೆ ಹಚ್ಚುವ ಸಂಶೋಧನಾತ್ಮಕ ಸಂಸ್ಥೆ. ಓಕೆ, ಇಟ್ ಈಸ್ ಅ ರಿಸರ್ಚ್ ಆರ್ಗನೈಸೇಷನ್ ವಿಚ್ ಡಾಕ್ಯುಮೆಂಟ್ಸ್ ದ ಸ್ಪೀಶೀಸ್ ಅಕ್ರಾಸ್ ದ ಗ್ಲೋಬ್. ಈ ಸಂಸ್ಥೆ ಪ್ರಕಾರ ಜಗತ್ತಲ್ಲಿ 17 ಲಕ್ಷ ಅಂದರೆ 1 ಮಿಲಿಯನ್ ಸ್ಪೀಶೀಸ್ ಇದಾವೆ. ಈ ಸಂಸ್ಥೆ ಪ್ರಕಾರ ಇಲ್ಲಿವರೆಗೂ ಪತ್ತೆ ಆಗಿರೋದು 17 ಲಕ್ಷ ವೆರೈಟಿ, ವಿಚ್ ಇನ್ಕ್ಲೂಡ್ಸ್ ಪ್ಲಾಂಟ್ಸ್, ಆನಿಮಲ್ಸ್, ಬರ್ಡ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದರಾಗೆ 1,43,000 ಪ್ರಭೇದಗಳು ಅಳಿವಿನಂಚಿನಲ್ಲಿದೆ. 1,43,000 ಸ್ಪೀಶೀಸ್ ಆರ್ ಎಂಡೇಂಜರ್ಡ್. ಈ ಅಳಿವಿನಂಚಿನಲ್ಲಿರತಕ್ಕಂಥ ಪ್ರಭೇದಗಳನ್ನು ಪಟ್ಟಿ ಮಾಡಿ 1964ರಲ್ಲಿ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ. ದಟ್ ಬುಕ್ ಈಸ್ ಕಾಲ್ಡ್ ಅಸ್ ರೆಡ್ ಡೇಟಾ ಬುಕ್, ಕೆಂಪು ಮಾಹಿತಿ ಪುಸ್ತಕ. ಈ ರೆಡ್ ಡೇಟಾ ಬುಕ್ ಓಪನ್ ಮಾಡಿದ್ರೆ ಒಳಗಡೆ 2 ವಿಶೇಷವಾಗಿರ್ತಕ್ಕಂಥ ಹಾಳೆಗಳಿದೆ. ಓಕೆ, ಒಂದು ಪಿಂಕ್ ಪೇಜ್ ಅಂತ, ಇನ್ನೊಂದು ಗ್ರೀನ್ ಪೇಜಸ್ ಅಂತ. ಓಕೆ, ಪಿಂಕ್ ಪೇಜಸ್ಸಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಇರ್ತವೆ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು 150-200 ಉಳ್ಕೊಂಡಿರ್ತವೆ. ಆಯಿತಾ? ಸರಿ. ಗ್ರೀನ್ ಪೇಜಸ್ಸಲ್ಲಿ ಅಳಿವಿನಂಚಿನಲ್ಲಿ ಇದ್ದು ಅಂದರೆ ಎಂಡೇಂಜರ್ಡ್ ಆಗಿದ್ದು ನಂತರದಲ್ಲಿ ಪುನಶ್ಚೇತನಗೊಂಡಿರುವ ಪ್ರಭೇದಗಳು, ರಿವೈವ್ಡ್ ಸ್ಪೀಶೀಸ್ ಇರ್ತವೆ. ರಿವೈವ್ಡ್ ಸ್ಪೀಶೀಸ್, ಫಾರ್ ಎಕ್ಸಾಂಪಲ್ ಟೈಗರ್ ಇಸ್ ಅ ರಿವೈವ್ಡ್ ಸ್ಪೀಶೀಸ್. ಬರೀ 1000 ಉಳ್ಕೊಂಡಿತ್ತು 1972ರಲ್ಲಿ. ಈಗ 3688 ಆಗಿದಾವೆ. ಭಾಳ ದೊಡ್ಡ ಮನಸ್ಸು ಮಾಡಿದಾವೆ. IUCN ಮೆಂಬರ್ಶಿಪ್ಪನ್ನು ಭಾರತ ಪಡ್ಕೊಂಡಿದ್ದೆ ಯಾವಾಗ? ರೈಟ್, ಓಕೆ, ಇರಲಿ. ಈಗ IUCN ಪ್ರಕಾರ ಪ್ಲೀಸ್ ಎಷ್ಟು ಸ್ಪೀಶೀಸ್ ಇದ್ದಾವೆ? 17 ಲಕ್ಷ. ಅಷ್ಟೇ ಎಷ್ಟು ಎಂಡೇಂಜರ್ಡ್ ಆಗಿದ್ದಾವೆ? 1,43,000. ಎಂಡೇಂಜರ್ಡ್ ಸ್ಪೀಶೀಸ್ಗಳ ಪಾಪ್ಯುಲೇಷನ್ನ ಆಧಾರದ ಮೇಲೆ IUCN 9 ಸಂರಕ್ಷಣಾ ವರ್ಗಗಳನ್ನು ಪರಿಚಯಿಸಿದೆ. ಬೇಸ್ಡ್ ಅಪಾನ್ ದ ಪಾಪ್ಯುಲೇಷನ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್, IUCN has introduced 9 conservation categories. First, extinct. ಒಂದು ಇಲ್ಲ, ಕಳೆದಾಗಿದೆ. ಎಕ್ಸಾಂಪಲ್, ಡೈನೋಸರ್ ಇಲ್ಲ, ಪ್ಯಾಸೆಂಜರ್ ಪಿಜನ್ ಇಲ್ಲ, ಡೂಡು ಪಕ್ಷಿ ಇಲ್ಲ, ಹುಲಿ ಮ್ಯಾಮತ್ ಉಳ್ಕೊಂಡಿಲ್ಲ. ಓಕೆ, ಎಕ್ಸ್ಟಿಂಕ್ಟ್, ಅಳಿದು ಹೋಗಿರುವ ಪ್ರಭೇದಗಳು. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್ ಇದಾವೆ, ಬಟ್ ಕಾಡಲ್ಲಿಲ್ಲ, ಬರೀ ಝೂನಲ್ಲಿ ಮಾತ್ರ ಇದೆ. ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ, ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ಇಲ್ಲ, ಬರೀ ಝೂನಲ್ಲಿ ಮಾತ್ರ ಇದೆ. ಓಕೆ, ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಜಿರಾಫೆ ಕಾಡಲ್ಲಿದೆಯಾ? ಇಂಡಿಯಾದಲ್ಲಿ ಜಿರಾಫೆ ಕಾಡಲ್ಲಿದೆಯಾ? ನೀರಾನೆ ಕಾಡಲ್ಲಿದೆಯಾ? ಇಲ್ಲ. ಯಾರನ್ನ ನೋಡಿ ನೀರಾನೆ ಅನ್ಕೊಂಬಿಡೋದಲ್ಲ, ಇಲ್ಲ. ಓಕೆ, ಸೊ ದೇರ್ ಓನ್ಲಿ ಇನ್ ಝೂ. ಸೊ ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ, ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ 100-150 ಉಳ್ಕೊಂಡಿದೆ. ಓಕೆ, ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ 1,000-2,000 ಉಳ್ಕೊಂಡಿದೆ. ಓಕೆ, ವಲ್ನರೆಬಲ್, ಅಪಾಯಕ್ಕೆ ಒಳಗಾಗಬಲ್ಲ 5,000-10,000 ಇದೆ. ಓಕೆ, ನಿಯರ್ಲಿ ಥ್ರೆಟನ್ಡ್, ಓಕೆ, ಬೆದರಿಕೆಯನ್ನು ಎದುರಿಸುತ್ತಿರುವ, ಲೀಸ್ಟ್ ಕನ್ಸರ್ನ್ಡ್, ಕಡಿಮೆ ಕಾಳಜಿಯನ್ನು ಹೊಂದಿರುವ, ಡೇಟಾ ಡಿಫಿಷಿಯನ್ಸಿ, ದತ್ತಾಂಶದ ಕೊರತೆಯನ್ನು ಹೊಂದಿರುವ. ಲೆಕ್ಕಾಕರಣ ಡೇಟಾ ಸಿಗ್ತಾ ಇಲ್ಲ. ಓಕೆ, ಲಾಸ್ಟಿಗೆ 9ನೇದು ನಾಟ್ ಎವ್ಯಾಲ್ಯುವೇಟೆಡ್, ಮೌಲ್ಯಮಾಪನ ಮಾಡದ, ಕೌಂಟೇ ಮಾಡಿಲ್ಲ. ಎಕ್ಸಾಂಪಲ್, ನಾಯಿ, ಅವೇನು ಕೌಂಟ್ ಮಾಡೋದೇ ಬೆಟ್ರೆ. ಈಗ ರೈಟ್, ಲಿಸನ್, ಈಗ ಓದಿ. ಅಲ್ಲಿ ನಾನು ಏನು ಕಂಟೆಕ್ಸ್ಟ್ ಏನು ಬೋಲ್ಡ್ ಮಾಡಿದ್ದೀನಿ ಅದನ್ನು ಓದಿ.
ನಿಯರ್ಲಿ ಥ್ರೆಟನ್ನಿಂದ ಎಲ್ಲಿಗೆ ಬಂದಿದೆ, ಎಂಡೇಂಜರ್ಡಿಗೆ ಬಂದಿದೆ. ಹಾಗಾಗಿ ಇಟ್ ಈಸ್ ಇನ್ ನ್ಯೂಸ್. ಅರ್ಥ ಆಯ್ತಾ ನಿಮಗೆ? 9 ಸಂರಕ್ಷಣಾ ವರ್ಗಗಳು. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. 9 ಎಕ್ಸ್ಟಿಂಕ್ಟ್, ಅಳಿದು ಹೋಗಿರುವ. ಎಕ್ಸ್ಟಿಂಕ್ಟ್ ಇನ್ ದ ವೈಲ್ಡ್, ಮೂಲ ಆವಾಸ ಸ್ಥಾನಗಳಲ್ಲಿ ಅಳಿದು ಹೋಗಿರುವ. ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ. ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರುವ. ವಲ್ನರಬಲ್, ಅಪಾಯಕ್ಕೆ ಒಳಗಾಗಬಲ್ಲ. ನಿಯರ್ಲಿ ಥ್ರೆಟನ್ಡ್, ಬೆದರಿಕೆಯನ್ನು ಎದುರಿಸುತ್ತಿರುವ. ಲೀಸ್ಟ್ ಕನ್ಸರ್ನ್, ಕಡಿಮೆ ಕಾಳಜಿಯನ್ನು ಹೊಂದಿರುವ. ಡೇಟಾ ಡಿಫಿಷಿಯನ್ಸಿ, ದತ್ತಾಂಶದ ಕೊರತೆಯನ್ನು ಹೊಂದಿರುವ. ನಾಟ್ ಅವ್ಯಾಲ್ಯುವೇಟೆಡ್, ಮೌಲ್ಯಮಾಪನ ಮಾಡೋದು. ಸರಿ, ಈಗ ಸರ್ ಪೆಂಗ್ವಿನ್ಸು ನಿಮಗೆ ಗೊತ್ತಿದೆ ಪೋಲಾರ್ ರೀಜನ್ಸಲ್ಲಿದೆ, ಅಂಟಾರ್ಟಿಕಾ ರೀಜನಲ್ಲಿ ಪೆಂಗ್ವಿನ್ಸ್ ಇರೋದು ಅಂಟಾರ್ಟಿಕಾದಲ್ಲಿ. ಆಯಿತಾ? ಸೊ ಅಲ್ಲಿ ಪೆಂಗ್ವಿನ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತಂದರೆ ಅಂಟಾರ್ಟಿಕಾದ ಆರೋಗ್ಯ, ಹೇಳಿ, ಅಂಟಾರ್ಟಿಕಾದ ಆರೋಗ್ಯ ಕಡಿಮೆ ಆಗ್ತಾ ಇದೆ. ಇಂಥ ಪ್ರಭೇದಗಳನ್ನು ನಾವೇನು ಕರಿತೀವಿ? ಸೆಂಟಿನಲ್ ಸ್ಪೀಷೀಸ್. ಅಂದರೆ ಸರ್ ಪರಿಸರದ ಆರೋಗ್ಯದ ಸ್ಥಿತಿಗತಿಗಳನ್ನು ತಿಳಿಸುವ ಜೀವಿಗಳನ್ನು ಸೆಂಟಿನಲ್ ಸ್ಪೀಷೀಸ್ ಅಂತ ಕರೀತೀವಿ. ಒಂದು ಉದಾಹರಣೆ ಕೊಡ್ತಾ ಹೋಗೋಣ. ಸೆಂಟಿನಲ್ ಸ್ಪೀಷೀಸ್ ಭಾಳ ಉದಾಹರಣೆ. ಕಪ್ಪೆ ನೋಡಿದ್ದೀರಾ? ಕಪ್ಪೆ ನೋಡಿದ್ದೀರಾ? ಇಲ್ಲ ನೋಡಿ, ಕಪ್ಪೆ ಸ್ಕಿನ್ ಇದೆಯಲ್ಲ, ಓಕೆ, ಒಂಥರ ಪರ್ಮಿಯಬಲ್, ಅಂದರೆ ಏನಾದ್ರು ಹೀರ್ಕೊಳ್ಬೋದಾಗಿರ್ತಕ್ಕಂಥ ಸ್ಕಿನ್ ಅದು. ಕಪ್ಪೆ ಚರ್ಮ ಇದೆಯಲ್ಲಪ್ಪ ಬಾಡಿದು, ನೀವೇನಾದ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಮಣ್ಣು ತಗೊಂಡು ರಪ್ಪ ಅಂತ ಹಿಂಗೆ ಕಪ್ಪೆ ಮೇಲೆ ಒಗೆದ್ರೆ ಮಣ್ಣು ಬಾಡಿ ಹೀರ್ಕೊಂಡ್ಬಿಡುತ್ತೆ. ಆಯಿತಾ? ಹಂಗಾಗಿ ಎಲ್ಲಿ ಪೊಲ್ಯೂಷನ್ ಇರುತ್ತೋ ಅಲ್ಲಿ ಕಪ್ಪೆ ಇರಲ್ಲ, ಎಲ್ಲಿ ಪೊಲ್ಯೂಷನ್ ಇರುತ್ತೋ ಅಲ್ಲಿ ಕಪ್ಪೆ ಇರಲ್ಲ, ಬದುಕಾಗಲ್ಲ ಅದು ಕೈ. ಅದಕ್ಕೆ ನೋಡಿ ಸಿಟಿಲಿ ಕಪ್ಪೆ ಕಮ್ಮಿ, ಊರ ಕಪ್ಪೆ ಜಾಸ್ತಿ. ಹಾಗಾಗಿ ಫ್ರಾಗನ್ನು ನಾವು ಸೆಂಟಿನಲ್ ಸ್ಪೀಷೀಸ್ ಅಂತ ಕರೀತೀವಿ. ಆಯಿತಾ? ಇನ್ನೊಂದು ಹೇಳ್ತೀನಿ ನೋಡಿ, ನನಗೆ ಇದು ಯಾವುದೋ ಒಂದು ಲಿಸ್ನಿಂಗ್ ಟು ಸಮ್ ನ್ಯೂಸ್, ಆಯಿತಾ, ಅವಾಗ ಅನಿಸಿದ್ದು ಇಡೀ ಜಗತ್ತು ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತಿದೆ. ಆಯಿತಾ? ಇಡೀ ಜಗತ್ತು ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತಿದೆ. ಆಯಿತಾ? ಬಟ್ ನಿಜವಾದ ಚರ್ಚೆ ಆಗಬೇಕಾಗಿರೋದು ಜೇನು ಹುಳುಗಳ ಸಂತತಿ ಕಡಿಮೆ ಆಗ್ತದೆ. ಸರ್ ಜೇನು ಹುಳುಗಳಿಲ್ಲ ಅಂತಂದರೆ ಎಲ್ಲಿದ್ದಾವೆ ಜೇನು ಹುಳ? ಈ ಎಲ್ಲ ಕಾಡಾಗಿ ಮಾಡಾಗಿರ್ಬೋದು. ನೀವು ನೋಡಿ, ಹನಿ ಬೀಸ್ ಕಮ್ಮಿ ಆಗ್ತಿದ್ದಾವೆ. ಸೊ ಜೇನುಹುಳುಗಳ ಸಂತತಿ ಕಡಿಮೆ ಆಯಿತು ಅಂತಂದರೆ ಪಾಲಿನೇಷನ್ ಕಡಿಮೆ ಆಗುತ್ತೆ. ಪರಾಗಸ್ಪರ್ಶ ಇಲ್ಲ, ನೀವು ಅಗ್ರಿಕಲ್ಚರ್ ಮಾಡೋಕ್ಕೆ ಬರಲ್ಲ. ಅಗ್ರಿಕಲ್ಚರ್ನ ಫುಡ್ ಸೆಕ್ಯೂರಿಟಿ ಇಲ್ಲ, ಬಡತನ, ಹಸಿವು, ಅಪೌಷ್ಟಿಕತೆ ಬರುತ್ತೆ. ಮಾತಾಡಬೇಕಾಗಿರೋದು ಜೇನುಹುಳುಗಳ ಸಂರಕ್ಷಣೆ ಬಗ್ಗೆ. ಬಟ್ ಯುದ್ಧಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಅದಕ್ಕೆ ನರೇಟಿವ್ ಬಿಲ್ಡ್ ಮಾಡ್ತಿದ್ದೀವಿ ಅಲ್ವಾ? ಸೊ ಜೇನುಹುಳುಗಳು ಎಲ್ಲಿರಲ್ವೋ ಅಲ್ಲಿ ಅಗ್ರಿಕಲ್ಚರ್ನೇ ಮಾಡೋಕ್ಕಾಗಲ್ಲ. ಸೊ ದೇ ಆರ್ ಆಲ್ಸೋ ಕಾಲ್ಡ್ ಸೆಂಟಿನಲ್ ಸ್ಪೀಷೀಸ್. ಓಕೆ, ಸೊ ಇನ್ನೊಂದು ಸೆಂಟಿನಲ್ ಸ್ಪೀಷೀಸಿಗೆ ಉದಾಹರಣೆ ಕೊಡಿ ಅಂತಂದಾಗ ಪೋಲಾರ್ ಬೇರ್ ಅಂತ ಕೇಳಿದ್ದೀರಾ? ಹಿಮಕರಡಿ ನೋಡಿದ್ರಲ್ಲ, ಹಿಮಕರಡಿನ. ಪೋಲಾರ್ ಬೇರ್ ಅಂತಂದ್ರೆ ಐಸ್ ಕ್ರೀಮ್ ಅಂಗಡಿ ಅಲ್ಲ, ನೋಡಿ ಇದು ಹಿಮಕರಡಿ. ಸರ್ ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು ಧ್ರುವ ಪ್ರದೇಶಗಳು, ಹಿಮ ಪರ್ವತಗಳು, ಹೇಳಿ ಸರ್, ಹಿಮ ಪರ್ವತಗಳ ಕರಗಿದ್ರೆ ವೆಲುಕಂತು. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಸೆಂಟಿನಲ್ ಸ್ಪೀಷೀಸ್. ಓಕೆ, ಯಾವ ಒಂದು ಸ್ಪೀಷೀಸು ಒಂದು ಇಕೋಸಿಸ್ಟಮ್ನ ಹೆಲ್ತನ್ನು ಡಿಫೈನ್ ಮಾಡುತ್ತೋ ಆ ಸ್ಪೀಷೀಸನ್ನು ಸೆಂಟಿನಲ್ ಸ್ಪೀಷೀಸ್ ಅಂತ ಕರೀತೀವಿ. ಓಕೆ, ಸೊ ಇಲ್ಲಿ ಎಂಪರರ್ ಪೆಂಗ್ವಿನ್ ನ್ಯೂಸ್ ಅಲ್ಲ. So for that reason it is in use.